ಮೊದಲನೇದಾಗಿ ಇವತ್ತು ದರ್ಶನ್ ಸರ್ ಅವರ ಹುಟ್ಟುಹಬ್ಬ. ವಿಶ್ ಯು ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್. ನಿಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸುಖಕರವಾಗಿರಲಿ. ಬನ್ನಿ, ಒಂದಿಷ್ಟು ನಮಕರಾಮ್ಗಳ ಭವಿಷ್ಯ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ದರ್ಶನ್ ಗಜಪಡೆ, ಡಿ ಬಾಸ್ ಗಜಪಡೆ. ಈ ಗಜಪಡೆಯಲ್ಲಿ ಎಷ್ಟು ಪೇಕ್ ಜನ ಇದ್ರು, ಎಷ್ಟು ಪೇಕ್ ಜನ ಇದ್ದಾರೆ, ಆ ಪೇಕ್ ಜನ ಇವತ್ತು ನಿಮಗೆ ನೇರವಾಗಿ ಗುರುತವಾಗಿ ಕಾಣಿಸ್ಕೊಳ್ತಾರೆ. ಯಾರ್ಯಾರು ಗಜಪಡೆಯಲ್ಲಿ ಪೇಕ್ ಮುಖವಾಡ ಹೊತ್ಕೊಂಡ್ ಬಂದಿದ್ರಲ್ಲ, ನಮ್ಮ ಅಣ್ಣ, ನಮ್ಮ ಬಾಸು, ನಮ್ಮ ದೇವರು, ಆ ಯಜಮಾನ ಪಿಕ್ಚರ್ ಇವೆಂಟ್ ನಲ್ಲಿ ಮಾತಾಡಿದ್ದು ಅಬ್ಬಬ್ಬ, ಮೆಚ್ಚಬೇಕಯ್ಯ ನಿಮ್ಗೆಲ್ಲ. ಗಜಪಡೆಯಲ್ಲಿ ಇವರೆಲ್ಲ ಯಾತಕ್ಕೆ ಸೇರ್ಕೊಂಡಿದ್ರು, ಇವ್ರಿಗೆ ಏನಿತ್ತು ಗಜಪಡೆಯಿಂದ, ದರ್ಶನ್ ಸರಿಂದ ಅವ್ರಿಗೆ ಏನ್ ಲಾಭ ಆಗ್ತಾ ಇತ್ತು, ಎಲ್ಲವನ್ನು ಕಂಪ್ಲೀಟ್ ಆಗಿ ಮಾತಾಡ್ಕೊಂತ ಹೋಗ್ತೀನಿ ಈ ನಾಮರ್ದ್ರ ಬಗ್ಗೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರಿಂದ ಸಿಗ್ತಾ ಇತ್ತು, ಇವ್ರಿಗೆ ಏನೇನ್ ಸಿಗ್ತಾ ಇತ್ತು ಗೊತ್ತಾ? ಒಂದು ನೇಮು, ಫೇಮು, ಇದು ಸಿಗ್ತಾ ಇತ್ತು. ಇನ್ನೊಂದು, ದರ್ಶನ್ ಸರ್ ಜೊತೆಗೆ ನೋಡಿ, ಪಾರ್ಟಿಗಳು ಮಾಡಿದಾಗ ಫ್ರೀಯಾಗಿ ಹೋಗಿ ಊಟ ಮಾಡ್ಕೊಳ್ಳೋರು. ಊಟ ಮಾಡಿದ್ದಾನೆ ಏನ್ ಹೇಳ್ತೀಯ ಬಿಡೆಯ ಅಂತ ಅನ್ಸ್ಬೋದು. ಊಟ ಮಾಡಿದ್ದಾನ, ಇದನ್ನ ಮಾಡಿದ್ದಾನೆ, ಯಾಕೆ ಮಾತಾಡ್ಬೇಕು ಅಂತ ಅನ್ಕೊಳ್ತೀರಲ್ಲ, ಎಲ್ಲಾನು ಮಾತಾಡ್ತೀನಿ. ಯಾಕೆಂತಾನು ನಿಮಗೆ ಕೊನೆಯದಾಗಿ ಹೇಳ್ತಾ ಹೋಗ್ತೀನಿ. ಫ್ರೀಯಾಗಿ ಊಟ ಸಿಗ್ತಾ ಇತ್ತು, ಏನ್ ಬೇಕೋ ಅದೆಲ್ಲ ಊಟ ತಿನ್ಕೊಳ್ಳೋದು, ಆರಾಮಾಗಿ ಎಂಜಾಯ್ ಮಾಡೋದು, ಫಾರ್ಮ್ ಹೌಸ್ ಅಲ್ಲಿರೋದು, ದರ್ಶನನ ಜೊತೆ ತಿರುಗಾಡೋದು. ಇನ್ನೊಂದು, ಅವರು ಟೂರ್ ಮಾಡೋರು, ತಿರುಗಾಡೋದು, ಕಾಡಿಗೆ ಹೋಗೋದು, ಫೋಟೋ ಶೂಟ್ ಮಾಡೋದು ಅಂದ್ರೆ ದರ್ಶನ್ ಸರ್ಗೆ ಎಲ್ಲೆಲ್ಲ ಪಂಚಪ್ರಾಣ. ಸೊ ಅವ್ರ ಜೊತೆಗೆ ಎಂಜಾಯ್ ಮಾಡ್ಕೊಂಡಿರೋದು. ಅವ್ರ ದುಡ್ಡಲ್ಲೇ ಎಲ್ಲ ಖರ್ಚು, ಅವ್ರದೇ ಎಲ್ಲ ಖರ್ಚಾಗ್ತಾ ಇತ್ತು. ಇವ್ರದೇನು ಇಲ್ಲ, ಸುಮ್ಮನೆ ಜೇಬಲ್ಲಿ ಕೈ ಹಾಕೋದು, ಹೋಗೋದು. ಏನ್ ಜೇಬಲ್ ಕಾಸು ಬೇಕಾಗಿರ್ಲಿಲ್ಲ ದರ್ಶನ್ ಸರ್ ಅವ್ರ ಜೊತೆಗೆ ಇರ್ಬೇಕಾದ್ರೆ. ಸೊ ಊಟನೂ ಅವ್ರ ಕಡೆಯಿಂದಾನೆ ಸಿಗ್ತಾ ಇತ್ತು, ಇರೋದು ಅವ್ರ ಕಡೆದೇ, ಉಳ್ಕೊಳ್ಳೋದು ಅವ್ರ ಕಡೆ. ಜೇಬಿಂದ ₹1 ಕೂಡ ತೆಗಿಯೋ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಅದಕ್ಕೆ ಅವತ್ತು ದರ್ಶನನ ಬೇಕಾಗಿತ್ತು ನಿಮ್ಗೆಲ್ಲ. ಅದಕ್ಕೆ ದರ್ಶನನ ಬಗ್ಗೆ, ದರ್ಶನನ ನಮ್ಮ ದೇವರು, ದರ್ಶನನ ನಮ್ಮ ಉಸಿರು, ದರ್ಶನನ ಅಂದ್ರೆ ನಮಗೆ ಪಂಚಪ್ರಾಣ. ನಾವು ಯಾವತ್ತೂ ಅವ್ರ ಜೊತೆಗೆ ಇರ್ತೀವಿ. ಲೇ ನಮಕ್ಕರಾಮ್ಗಳ, ಇವತ್ತು ಅದೇ ದರ್ಶನನ ಕೈ ಕಟ್ಟಿ ಜೈಲ್ನಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಒಂದು ಸಲ ಜೈಲ್ಗೆ ಹಿಂಗ್ ಬರ್ಲಿಲ್ಲ ಕೆಲವರು. ಯಾಕೆ ಗೊತ್ತಾ? ಇವ್ರು ನಮ್ಮನ್ನ ಎಲ್ಲಾದ್ರೂ ಧಬಕ್ ಅಂತ ಹಾಕೊಂಡ್ಬಿಟ್ಟಾರು ಜೈಲಲ್ಲಿ ಅಂತ, ನಮ್ಮನ್ನ ಎಲ್ಲರೂ ಧಬಕ್ ಅಂತ ಹಾಕೊಂಡ್ಬಿಟ್ಟಾರೆ ಅಂತ. ಇವತ್ತು ಯಾಕೆ ಹುಟ್ಟುಹಬ್ಬದ ದಿನ ಈ ವಿಚಾರ ಮಾತಾಡ್ತಿದ್ದೀನಿ ಅಂದ್ರೆ, ಇವತ್ತು ಹುಟ್ಟುಹಬ್ಬದ ದಿವಸ ಮತ್ತಷ್ಟು ಜನರ ಮುಖವಾಡ ಬಯಲಾಗಿದೆ. ಫೇಕ್ ಗಜಪಡೆಯಲ್ಲಿರ್ತಕ್ಕಂಥ ಒಂದಿಷ್ಟು ಮೆಂಬರ್ಸ್, ಒಂದಿಷ್ಟು ಜನರ ಫೇಕ್ ಗಜಪಡೆಯ ಮುಖವಾಡ ಹೊತ್ತಿರ್ತಕ್ಕಂಥ ಕೆಲವು ನಮಕರಾಮ್ಗಳ ಮುಖವಾಡ ಇವತ್ತು ಕೂಡ ಬಯಲಾಗಿದೆ. ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಮಾತು ಹೇಳ್ತೀನಿ. ದರ್ಶನ್ ಸರ್ಗೆ ಇದು ಬರೀ ಕೆಟ್ಟ ಸಮಯ ಮಾತ್ರ ಅಲ್ಲ, ಬ್ಯಾಡ್ ಆರ್ ಗುಡ್ ಎರಡು ಟೈಮಿಂಗ್ ಇದು ದರ್ಶನ್ ಸರ್ಗೆ. ಯಾಕಂದ್ರೆ ನೋಡಿ, ಮುಖವಾಡ ಹಾಕಿರ್ತಕ್ಕಂಥ ಜನ ನಮ್ಮ ಬಳಿ ಇದ್ದಾಗ, ಯಾವಾಗ ಇವರು ಮುಖವಾಡ ಧರಿಸಿದ್ರು ಅಂತ ಗೊತ್ತಾಗುತ್ತೆ ಅಂದ್ರೆ ನಮಗೆ ಕೆಟ್ಟ ಟೈಮ್ ಬಂದಾಗ್ಲೇ, ನಮಗೆ ಕೆಟ್ಟ ಟೈಮಿಂಗ್ ಬರಬೇಕು. ಆಗ್ಲೇನೆ ಯಾರ್ಯಾರು ಮುಖವಾಡ ಧರಿಸ್ಕೊಂಡವ್ರು ನಮ್ಮ ಜೊತೆಗಿದ್ರು ಅಂತ ಗೊತ್ತಾಗುತ್ತೆ. ಇವತ್ತು ದರ್ಶನ್ ಸರ್ ಅವ್ರ ಜೊತೆಗೆ ಯಾರ್ಯಾರು ಮುಖವಾಡ ಧರಿಸ್ಕೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಇವತ್ತೇ ನಿಮಗೆ ಗೊತ್ತಾಗುತ್ತೆ. ಇನ್ ದರ್ಶನ್ ಸರ್ ಗೊತ್ತಾಗಿರಲ್ವಾ? ಹೆಂಗ್ ಗೊತ್ತು ಮಾಡಿಸ್ತೀನಿ, ಹೆಂಗ್ ಗೊತ್ತಾಗತ್ತೆ ಬನ್ನಿ ನೋಡ್ತಾ ಹೋಗೋಣ. ಇನ್ನೊಂದು ಏನೋ ಮ್ಯಾಟ್ರ್ ಇತ್ತಲ್ಲ, ಊಟ. ದರ್ಶನ್ ಸರ್ ಅವ್ರ ಜೊತೆಗೆ ಊಟ ಮಾಡೋದು. ಊಟ ಮಾಡಿದ್ದಾನೆ ಯಾಕೆ ಮಾತಾಡ್ಬೇಕು ಅಂತಲ್ಲ, ಊಟ ಮಾಡಿದ್ದಾನೆ ಮಾತಾಡ್ಬೇಕು. ಈ ನಮಕರಮ್ಗಳು ಅವ್ರ ಜೊತೆಗಿದ್ದಾಗ ಫಾಟಿ ಗೀಟಿ ಅಂತ ಜೊತೆಗೆ ಚಂಚನಾಗೆ ಅದ್ಭುತವಾದಂತ ಊಟಗಳನ್ನ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಆದ್ರೆ ನಾವು ಗಜಪಡೆಯಲ್ಲಿರೋರು, ನಮ್ಮ ದರ್ಶನನ ನಮ್ಮ ಬಾಸು ಅಂತ ಅನ್ಕೊಂಡು ಹೋಗೋದೆ, ಊಟ ಮಾಡೋದೆ, ಅವ್ರ ಜೊತೆಗೆ ಅಡ್ಡಾಡೋದೆ, ತಿರ್ಗಾಡೋದೆ, ಅವ್ರು ಮಾಡಿರೋ ಎಲ್ಲಾ ಖರ್ಚುಗಳನ್ನು ಖರ್ಚು ಮಾಡಿಸ್ಕೊಂಡು, ಅವ್ರ ದುಡ್ಡಲ್ಲೇ ಶೋಕಿ ಮಾಡ್ಕೊಂಡು, ನೇಮ್ ಫೇಮ್ ತಗೊಂಡು, ನಾವು ದರ್ಶನ್ ಜೊತೆಗಿದ್ದೀವಿ ಅಂತ ಓಡ್ಕೊಂಡು ಸೆಲ್ಫಿ ಫೋಟೋ ಹಾಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಂಡಿರ್ತಕ್ಕಂಥ ಈ ಗಜಪಡೆಯಲ್ಲಿರ್ತಕ್ಕಂಥ ಕೆಲವು ಆರ್ಟಿಸ್ಟ್ಗಳು, ಇನ್ ಬೇರೆ ಕೆಲವರು ತಮ್ಮ ಸಿನಿಮಾಗಳು ಬಂದಾಗ ನಮ್ಮ ದರ್ಶನ ಬಂದ್ರು, ನಮ್ಮ ಅಣ್ಣ ಯಾವತ್ತು ನಮ್ಮ ಜೊತೆಗಿರ್ತಾರೆ ಅಂತೇಳಿ ಅವ್ರನ್ನ ಇವೆಂಟಿಗೆ ಕರ್ಕೊಂಡು ಬಂದು, ಅಣ್ಣ ನೀನು ಬರ್ಲೇಬೇಕಂತ ಅವ್ರಿಗೆ ಕೈಕಾಲು ಹಿಡಿದು ಅವ್ರನ್ನ ಕರ್ಕೊಂಡು ಬಂದು ಈವೆಂಟ್ ಅಲ್ಲಿ ಕೂರಿಸ್ಕೊಂಡು ಮಾತಾಡಿ, ಇಷ್ಟೆಲ್ಲ ಮಾಡಿದಂತ ಈ ನಮಕರಂಗಳು ಈ ಹುಟ್ಟುಹಬ್ಬಕ್ಕೆ 49ನೆಯ ಹುಟ್ಟುಹಬ್ಬ ಅನ್ಸುತ್ತೆ. ಈ ಒಂದು ಹುಟ್ಟುಹಬ್ಬಕ್ಕೆ ನೋಡಿ, ಒಂದು ವಿಶ್ ಮಾಡಕ್ಕೂ ಕೂಡ ಯೋಗ್ಯತೆ ಇಲ್ಲದಂತೆ ಕುತ್ಕೊಂಡಿದ್ದಾರೆ. ಒಂದು ವಿಶ್ ಮಾಡಕ್ಕೂ ಕೂಡ ಯೋಗ್ಯತೆ ಇಲ್ಲದಂತೆ ಕುತ್ಕೊಂಡಿದ್ದಾರೆ ನಮಕರಂಗಳು ಇವತ್ತು. ಅಲ್ಲ, ದರ್ಶನ್ ಸರ್ ನಿಮ್ಮನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದವರು ಇದ್ರು, ಸ್ವಂತ ಅಣ್ಣ ತಮ್ಮದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರುವಂತವ್ರು ಇದ್ರು. ಆದ್ರೆ ಇವತ್ತೆಲ್ಲ ನಮಕರಾಮ್ ನನ್ನ ಮಕ್ಕಳು ಅವ್ರವ್ರ ಬುದ್ಧಿ ತೋರಿಸಿದ್ದಾರೆ. ಇವತ್ತು
ನಿಮಗೆ ಯಾವ ರೀತಿ ಹೇಳ್ತಾ ಇದ್ದೀನಿ ಈ ಮಾತನ್ನ ದರ್ಶನ್ ಸರ್ ಅಭಿಮಾನಿಗಳಿಗೆ ಅಂದ್ರೆ ಇದನ್ನ ನೀಟಾಗಿ ಕಿವಿಯಲ್ಲಿ ನೀವು ನೀಟಾಗಿ ಕಿವಿಯಿಂದ ಕೇಳಿಸ್ಕೊಂಡು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಒಂದೊಂದು ಹೇಳ್ತೀನಿ ನಿಮಗೆ. ಗಜಪಡೆ ಅಂತ ಸರ್ಚ್ ಮಾಡಿ, ಗಜಪಡೆ ಗ್ರೂಪ್ ಇಮೇಜ್ ನ ತಕ್ಕೊಳ್ಳಿ. ಆ ಗಜಪಡೆ ಗ್ರೂಪ್ ಇಮೇಜ್ ನಲ್ಲಿ ಯಾರ್ಯಾರಿದ್ದಾರೆ ಮತ್ತು ದರ್ಶನ್ ಸರ್ ಅವರ ಜೊತೆಗೆ ಯಾರ್ಯಾರು ಸಹಾಯ ತಗೊಂಡಿದ್ದಾರೆ ಅವ್ರಿಗೆಲ್ಲರದು ತಗೊಂಡು ಇವತ್ತು ಅವರ ಇನ್ಸ್ಟಾ ಸ್ಟೋರಿ ಅಥವಾ ಬೇರೆ ಅವ್ರು ಬರ್ತಾ ಇರುವಂತ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ನೋಡಿ ಯಾರು ದರ್ಶನ್ ಸರ್ ಹುಟ್ಟುಹಬ್ಬದ ವಿಶ್ ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಂತ. ಇಲ್ಲಿ ನೀವು ಹೇಳ್ಬೋದು ಇಡೀ ಕರ್ನಾಟಕದ ಜನತೆನೇ ವಿಶ್ ಮಾಡ್ತಿದೆ, ಇಡೀ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳೇ ವಿಶ್ ಮಾಡ್ತಿದ್ದಾರೆ, ಅವ್ರು ಯಾವ ಸೀಮೆ, ಅವ್ರ ವಿಶ್ ಯಾರಿಗೆ ಬೇಕು ಅಂತ. ಅವ್ರ ವಿಶ್ ಬೇಕು ಅಂತ ಹೇಳ್ತಿಲ್ಲ ನಾನು. ದರ್ಶನ್ ಸರ್ ಕಡೆಯಿಂದ ಸಹಾಯ ತಗೊಂಡಂಥವ್ರು ಇವತ್ತು ಅದೇ ದರ್ಶನ್ ಸರ್ ಹುಟ್ಟುಹಬ್ಬಕ್ಕೆ ವಿಶ್ ಮಾಡದೆ ಇರುವಷ್ಟು ಕಟುಕರಾಗಿದ್ದಾರಲ್ಲ. ಯಾಕೆ ಗೊತ್ತಾ? ಅದಕ್ಕೂ ಕೂಡ ಕಾರಣ ಇದೆ. ಆತ ನಾಮರ್ದರಷ್ಟು ಕಟುಕರಾಗಿ ನಡ್ಕೊಳ್ಳೋಕ್ಕೂ ಒಂದು ಕಾರಣ ಇದೆ. ಕಾರಣ ಅಂದ್ರೆ ದರ್ಶನ್ ಸರ್ ಎಲ್ಲರಿಂದ ದೂರ ಆಗ್ಬಿಟ್ರು. ಗೊತ್ತಾಗ್ಬಿಡ್ತು ದರ್ಶನ್ ಸರ್ಗೆ, ಇವಳು ತಾಯಿ ಅಲ್ಲ, ಇವನು ತಮ್ಮ ಅಲ್ಲ, ಇವನು ನಮ್ಮ ಗೆಳೆಯ ಅಲ್ಲ, ಇವನು ನನ್ನ ತಮ್ಮ ಅಲ್ಲ, ಇವನು ನನ್ನ ಸಹೋದರ ಅಲ್ಲ, ಇವಳು ನನ್ನ ಸಹೋದರಿ ಅಲ್ಲ ಅಂತ ಎಲ್ಲಾ ಹಿಸ್ಟ್ರಿನೂ ದರ್ಶನ್ ಸರ್ಗೆ ಗೊತ್ತಾಗೋಯ್ತು. ಇವರೆಲ್ಲ ಮುಖವಾಡ ಹಾಕೊಂಡಿರೋ ದರ್ವೇಶಿಗಳು ಅಂತೇಳಿ ದರ್ಶನ್ ಸರ್ಗೆ ಗೊತ್ತಾಯ್ತು. ಇವರೆಲ್ಲ ಮುಖವಾಡ ಧರಿಸಿರೋ ಮೇಬರ್ಸಿಗಳು ಅನ್ನೋದು ಗೊತ್ತಾಯ್ತು. ಇವರೆಲ್ಲ ಮುಖವಾಡ ಹಾಕೊಂಡು ನನ್ನ ಜೊತೆಗೆ ನನ್ನಿಂದ ನೇಮು ಫೇಮು ಮತ್ತು ನನ್ನಿಂದ ಖರ್ಚಾಗೋದನ್ನ ಉಳಿಸ್ಕೊಂಡು ಖರ್ಚು ಮಾಡ್ಕೊಂಡು ಊಟ ಮಾಡ್ಕೊಂಡು ಪಾರ್ಟಿಯಲ್ಲಿ ಎಂಜಾಯ್ ಮಾಡುವಂತ ನಮಕರಾಮ್ ನನ್ನ ಮಕ್ಕಳು ಅಂತ ದರ್ಶನ್ ಸರ್ಗೆ ಗೊತ್ತಾಯ್ತು. ಯಾವಾಗ ಬೇಲ್ ಮೇಲೆ ಹೊರಗಡೆ ಬಂದು 3 ಜನರಿಗೆ ಥ್ಯಾಂಕ್ಸ್ ಹೇಳಿದ್ರು ಆವಾಗಲೇ ದರ್ಶನ್ ಸರ್ ಮನಸ್ಸಲ್ಲಿರೋ ನೋವಿನ ಅಲೆಯೂ ಕೂಡ ಅಭಿಮಾನಿಗಳಿಗೆ ಗೊತ್ತಾಯ್ತು. ಹೇಳಿರೋದು 3 ಜನರಿಗೆ, ಒಂದು ರಕ್ಷಿತಾಮನಿಗೆ, ಇನ್ನೊಂದು ಧನಿವೀರನ್ ಅವರಿಗೆ, ಇನ್ನೊಂದು ರಚಿತಾರಾಮ್ ಅವರಿಗೆ. ಅವ್ರಿಗೇನು ಥ್ಯಾಂಕ್ಸ್ ಹೇಳಕ್ಕೆ ಹುಚ್ಚಿಡ್ದಿರ್ಲಿಲ್ಲ. ಆ 3 ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ನೀವೇ ಒಂದು ವಿಚಾರ ಆಲೋಚನೆ ಮಾಡಿ. ಧನ್ವೀರ್ ಅವರು ಸ್ಟೇಷನ್ ಇಂದ ಮನೆಗೆ, ಮನೆಯಿಂದ ಸ್ಟೇಷನ್ಗೆ, ಸ್ಟೇಷನ್ ಮನೆಗೆ, ಮನೆಯಿಂದ ಸ್ಟೇಷನ್ಗೆ ಅಲ್ದಾಡಿದ್ರು. ಅವ್ರಿಗೋಸ್ಕರ ಥ್ಯಾಂಕ್ಸ್ ಹೇಳಿದ್ದಾರೆ, ಪರವಾಗಿಲ್ಲ. ಆದ್ರೆ ರಕ್ಷಿತಾ ಅವ್ರು ಏನ್ ಮಾಡಿದ್ರು? 1-2-3 ಸಲ ಹೋಗಿ ಬಂದಿದ್ರು. ಯಾಕೆ ಥ್ಯಾಂಕ್ಸ್ ಹೇಳಿದ್ರು? ಅವರು ಯಾವ ರೀತಿ ಪ್ರೀತಿ ತೋರಿಸಿದಾರೆ ಅಂತ ಅವ್ರಿಗೆ ಗೊತ್ತು. ಆಮೇಲೆ ರಚಿತಾರಾಮ್ ಅವರು 1-2 ಸರಿ ಹೋಗಿ ಬಂದ್ರು. ಅವ್ರು ಏನು ಅಂತೇಳಿ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಇಲ್ಲಿ ಒಂದೇ ಒಂದು ಆಲೋಚನೆ ಮಾಡಿ. ಇನ್ನೂ ಸುಮಾರು ಜನ ಹೋಗಿ ಬಂದಿದ್ದಾರೆ ಜೈಲಿಗೆ. ನಿಮಗೆ ಗೊತ್ತಿರಬೇಕು, ಜೈಲ್ ಹತ್ರ ಹೋಗಿ ಹಿಂಗ್ ಬಂದ್ಬಿಟ್ಟಿದ್ದಾರೆ. ಹಿಂಗ್ ಬಂದವ್ರು ಮತ್ತೆ ವಾಪಸ್ ಆ ಕಡೆ ಹೆಂಗಿದಾರೆ ಅಂತಾನು ನೋಡ್ಲಿಲ್ಲ. ಅಂಥ ಜನಗಳನ್ನ ದರ್ಶನ್ ಸರ್ ದೂರ ಇಟ್ರು. ಬೇಲ್ ಮೇಲೆ ಆಚೆ ಕಡೆ ಬಂದು ಕೂಡಲೇ 3 ಜನರಿಗೆ ಥ್ಯಾಂಕ್ಸ್ ಹೇಳಿದ್ರು. ಅವ್ರ ಮನಸ್ಸು ಎಷ್ಟು ನೊಂದಿರ್ಬೇಡ. ಅಲ್ಲ ರೀ, ಗಜಪಡೆ ಇವ್ರ ನಮ್ಮ ಮದರ್ರು, ಇವ್ರ ನಮ್ಮ ಬ್ರದರ್ರು, ಇವ್ರ ನಮ್ಮ ಏನೇನೋ ದರ್ಶನ್ ಸರ್ ಎಕ್ಸೆಪ್ಟೇಷನ್ ಬೇರೆನೇ ಇತ್ತು. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೆಲವು ಜನ ಪ್ರಶ್ನೆ ಮಾಡ್ತಾರೆ. ಹೌದು, ಹೋಗಿಲ್ಲ, ಈಗ ಏನ್ ಮಾಡ್ಬೇಕು ಅಂತ. ಇನ್ಮೇಲಾದ್ರೂ ಹಮ್ಮಿಕೊಂಡಿರೋದನ್ನ ಕಲ್ತ್ಕೊಳ್ಳಿ ಅಂತ. ಯಾಕೆ ಸುಮ್ಮನೆ ನಿಮ್ ನೇಮು ಫೇಮು ಖರ್ಚುಗಳನ್ನ ಉಳಿಸ್ಕೊಳ್ಳೋದಕ್ಕೆ ದರ್ಶನ್ ಸರ್ ಅವ್ರ ಹತ್ರ ಗಜಪಡೆಯಲ್ಲಿ ಹೋಗಿ ಸೇರ್ಕೊಳ್ತೀರಿ? ನಿಮಗ್ ಬದುಕಳಕ್ ಆಗ್ಲಿಲ್ಲ ಅಂದ್ರೆ ಎದಕ್ರಿ ಇನ್ನೊಬ್ರಿಗೆ ಆತರ ಎಲ್ಲ ಯೂಸ್ ಮಾಡ್ಕೊಂಡು ಇನ್ನೊಬ್ರನ್ನ ಬಳಸ್ಕೊಂಡು ಅವ್ರಿಗೆ ಕಷ್ಟ ಬಂದಂತ ಟೈಮಿಂಗ್ ನಲ್ಲಿ ಗಪ್ಚುಪ್ ಆಗ್ತೀರಾ? ಈಗ ಸರಿಯಾದ ಉತ್ತರನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳು ನಿಮಗೆ ಕೊಡ್ತಾನೆ ಇರ್ತಾರೆ ಪ್ರತಿ ಸಿನಿಮಾಗಳು. ಇವಾಗ ಎಫೆಕ್ಟ್ ಆಗ್ತಾ ಇದೆ. ಎಫೆಕ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ ದರ್ಶನ್ ಸರ್ ಶಕ್ತಿ, ಪವರ್ ಏನು ಅಂತ ಹೇಳಿ. ಅವಾಗ ಗೊತ್ತಾಗಲ್ಲ, ಅದು ಇವಾಗ ಗೊತ್ತಾಗ್ತಾ ಇದೆ. ಈಗ ಎಲ್ಲಾ ಕಡೆ ಬಂದ್ಬಿಟ್ಟು ಪ್ರಚಾರ ಮಾಡ್ತಾರೆ ಸಿನಿಮಾಗಳನ್ನ. ನಿಮ್ಗೆ ಗೊತ್ತಿಲ್ಲ, ಕೆಲವು ಭಾರಿ ಡಿಫ್ರೆಂಟು. ದರ್ಶನ್ ಸರ್ ಇವಾಗ ಸಪೋರ್ಟ್ ಇಲ್ಲದೆ ಇರೋ ಕಾರಣಾಂತರಗಳಿಂದ ಅಲ್ಲಿ ಇಲ್ಲಿ ಬಂದು ಪ್ರಚಾರ ಮಾಡ್ಕೊಳ್ತಾರೆ. ಸಿನಿಮಾ 3ನೇ ದಿನಕ್ಕೆ 2ನೇ ದಿನಕ್ಕೆ ಬಿದ್ದೋಗಿರುತ್ತೆ. ಮೊದಲನೇ ದಿನನೇ ಫುಲ್ ಶೋ ಇರೋದಿಲ್ಲ, ಶೋಗೆ ಜನನೇ ಇರೋದಿಲ್ಲ. ಅಣ್ಣನ ಹೆಸರಲ್ಲಿ ತೂಕ ಮಾಡ್ಕೊಂಡು ಬಂದಿರತಕ್ಕಂಥ ಎಷ್ಟೋ ಜನ ಇವತ್ತು ಇದೇ ದರ್ಶನ್ ಅವರ ಒಂದು ಬರ್ತ್ಡೇಗೆ ನಮ್ಮ ಅಣ್ಣ ಅಂತ ಸೆಲ್ಫಿ ತಗೊಂಡು 7-8 ಸ್ಟೇಟಸ್ ಹಾಕಿದ್ದು ಸ್ಟೋರಿಗಳನ್ನ ಹಾಕಿದ್ದೇ ಅವ್ರ ಸಿನಿಮಾ ಬಿಡುಗಡೆ ಟೈಮಿಂಗ್ ನಲ್ಲಿ. ಆದ್ರೆ ಇವತ್ತು ಒಂದೇ ಒಂದು ಸ್ಟೋರಿ ಇಲ್ಲ, ಒಂದೇ ಒಂದು ವಿಶ್ ಇಲ್ಲ. ಇವರೆಲ್ಲ ಮುಖವಾಡ ಜನಗಳು ಅಂತ ಹೇಳ್ತಾ ಇದ್ದೀನಿ, ವಿಶ್ ಮಾಡ್ಬೇಕಂತಲ್ಲ. ಇವರೆಲ್ಲ ಮುಖವಾಡದ ಜನಗಳು ಅಂತ ನಾನು ನಿಮಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ತಿಳಿಸ್ತಾ ಇದ್ದೀನಿ ಇದನ್ನ. ಇವರೆಲ್ಲ ನಿಜವಾಗ್ಲೂ ಮುಖವಾಡ ಹೊತ್ಕೊಂಡಿದ್ರು ಅಂತ. ಇವ್ರಿಗೆ ನೀವು ಎಲ್ಲಿಡಬೇಕೋ ಅಲ್ಲಿ ಇಡ್ತೀರಿ ಅಂತ ತಿಳಿಸ್ತಾ ಇರೋದು. ನಾನು ಈ ವಿಡಿಯೋದಲ್ಲಿ ಇದೇ ವ್ಯಕ್ತಿ ಅಂತ ಮುಖವಾಡ ಧರಿಸಿರೋರು ಇವರೆಲ್ಲರೂ ಅಂತ ತೋರಿಸ್ತಿದೆ. ಬಟ್ ಅವ್ರ ಅದರಿಂದ ನನಗೆ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಸ್ಟ್ರೆಕ್ಸ್ಗಳನ್ನ ಕೊಡ್ಬೋದು ಅಂತ ನಾನು ಅದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಬಟ್ ನಿಮಗೆ ನಾನು ಹೇಳ್ತೀನಿ ಹೇಗೆ ತಿಳ್ಕೋಬೇಕು. ಈ ನಮಕರಾಮ್ ನನ್ನ ಮಕ್ಕಳೇ ಮುಖವಾಡ ಹಾಕಿದ್ರು, ಇದೇ ನಮಕರಾಮ್ ನನ್ನ ಮಕ್ಕಳೇ ಮುಖವಾಡ ಧರಿಸಿದ್ರು.
ದರ್ಶನ್ ರವ್ರ ಹತ್ರ ಬಂದು ಮುಖವಾಡ ಧರಿಸ್ಕೊಂಡು ಈ ನಮಕರಂಗಳೆಲ್ಲ ದರ್ಶನ್ ಸರ್ ಹೆಸರಿಂದ ಬೆಳೆದು ಈಗ ನಮಕರಂಗಳಾಗಿದ್ದು ಅಂತ ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಗೊಂದು ಕೊನೆಯದಾಗ ಒಂದು ಸಲಹೆ ಕೊಡ್ತೀನಿ. ಈ ಸಲಹೆನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ್ಯಾವ ನನ್ನ ಮಕ್ಕಳು ದರ್ಶನ್ ಸರ್ ಜೊತೆಗೆ ಮುಖವಾಡ ಹಾಕೊಂಡು ಬಂದಿದ್ರು ಅಂತ. ನಿಮಗೆ ಗೊತ್ತಾಗ್ಬೇಕಲ್ಲ ಯಾರ್ಯಾರ ವ್ಯಕ್ತಿ ಯಾವಣ್ಣು ಮುಖವಾಡ ಧರಿಸಿದ್ದ, ದರ್ಶನ್ ಸರ್ ಜೊತೆಗೆ ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ದ, ಮತ್ತೆ ದರ್ಶನ್ ಸರ್ ಸುಖಕರದಲ್ಲಿ ಭಾಗಿಯಾಗಿದ್ದ, ತನ್ನ ನೇಮು ಪೇಮು ಬೆಳೆಸ್ಕೊಳ್ಳೋಕೆ ದರ್ಶನ್ ಸರ್ ಜೊತೆಗೆ ನಿಂತ್ಕೊಂಡಿದ್ದ, ಒಂದು ಕಾಲದಲ್ಲಿ ಅಣ್ಣ ಬಾಸು ಅಂದವನ್ನೆಲ್ಲ ಇವತ್ತು ಎಲ್ಲಿದ್ದಾನೆ, ಇದನ್ನೆಲ್ಲ ನೀವು ತಿಳ್ಕೋಬೇಕು. ಯಾವ ವ್ಯಕ್ತಿ ಮುಖವಾಡ ಹಾಕಿದ್ದ ದರ್ಶನ್ ಸರ್ ಜೊತೆಗೆ ಇದ್ಕೊಂಡು ಅಂತ ನಿಮ್ಗೆ ತಿಳ್ಕೋಬೇಕು ಅಂತಂದ್ರೆ ಒಂದು ಕೆಲಸ ಮಾಡಿ, ಒಂದು ಗಜಪಡೆ ಅಂತ ಸರ್ಚ್ ಮಾಡಿ, ಗಜಪಡೆಯಲ್ಲಿ ಯಾರ್ಯಾರು ಬರ್ತಾರೆ ಅವ್ರೆಲ್ಲರನ್ನೂ ತಗೊಳ್ಳಿ. ಆಮೇಲೆ ದರ್ಶನ್ ಸರ್ಗೆ ಯಾರ್ಯಾರು ಕ್ಲೋಸ್ ಇದ್ರೆ ಅವ್ರೆಲ್ಲರನ್ನೂ ತಗೊಳ್ಳಿ. ಇವತ್ತು ಅವ್ರನ್ನೆಲ್ಲರನ್ನೂ ತಗೊಂಡು ಅವ್ರ ಇನ್ಸ್ಟಾ ಖಾತೆಗಳಲ್ಲಿ ಹೋಗಿ ಅವ್ರ ಹೆಸರು ಹೊಡೆದು ಅವ್ರ ಸ್ಟೋರಿ ಚೆಕ್ ಮಾಡಿ, ಅವ್ರು ಹಾಕಿರೋ ಪೋಸ್ಟ್ ಚೆಕ್ ಮಾಡಿ. ದರ್ಶನ್ ಸರ್ ಒಂದು ವಿಶ್ ಇಲ್ಲ, ಒಂದು ಪೋಸ್ಟ್ ಇಲ್ಲ ಅಂದ್ರೆ ತಿಳ್ಕೊಂಡ್ಬಿಡಿ ಇವರು ನಿಜವಾಗ್ಲೂ ಮುಖವಾಡ ಧರಿಸಿದಂಥ ವ್ಯಕ್ತಿಗಳು. ಇನ್ನು ಒಂದು ಪೋಸ್ಟ್ ಹಾಕಿದ್ದಾರೆ, ಒಂದು ಸ್ಟೋರಿ ಹಾಕಿದ್ದಾರೆ ಅಂದ್ರೆ ತಿಳ್ಕೊಂಡ್ಬಿಡಿ ಇವರು ಎಷ್ಟು ಸರಿ ದರ್ಶನ್ ಸರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಜೈಲಿಗೆ ಹೋಗಿ ಅಂತ. ಸೊ ಇವತ್ತು ಆಲ್ಮೋಸ್ಟ್ ಆಲ್ ದರ್ಶನ್ ಸರ್ ಯಾರನ್ನ ದೂರ ಇಟ್ಟಿದಾರೋ ಈ ಜೈಲಿನ ಹೋದಂತ ಸಂದರ್ಭದಲ್ಲಿ ಹೋದಾಗಿ ನಡೆದನು ಕೂಡ ಅವ್ರಿಗೆ ಗೊತ್ತಾಗಿ ಯಾರನ್ನ ದೂರ ಇಟ್ಬಿಟ್ರೋ ಅವರೆಲ್ಲರೂ ಕೂಡ ಇವತ್ತು ಒಂದು ಸ್ಟೋರಿ ಇಲ್ಲ, ಒಂದು ಪೋಸ್ಟ್ ಇಲ್ಲ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಕ್ಕೆ ಇಂಥ ನಮಕರಾಮ್ನ ಮಕ್ಕಳನ್ನ ನಮ್ಮ ಅಣ್ಣನ ಫಾಲೋವರ್ಸು, ನಮ್ಮ ಅಣ್ಣನ ಬೆಂಬಲಿಗ ಅಂತೇಳಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಲ್ಲ, ಇವತ್ತು ನೀವು ಅನುಭವಿಸಿ. ಇನ್ನು ಮೇಲಾದ್ರೂ ಕೂಡ ದರ್ಶನ್ ಸರ್ ಅಭಿಮಾನಿಗಳು ಎಚ್ಚೆತ್ಕೊಡ್ರಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಯಾಕೆ ಈ ಮಾತನ್ನ ಗಾಂಭೀರ್ಯವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ಸುಮಾರು ಜನ ನಂಗೆ ಪ್ರಶ್ನೆ ಮಾಡ್ಬೋದು, ನೀವೊಬ್ರು ಸೋಷಿಯಲ್ ಮೀಡಿಯಾ ಇಂಪ್ಲಿಯರ್ಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರುವಂತವ್ರು, ನೀವ್ ಹತ್ರ ಒಂದ್ ಸೈಡಲ್ಲಿ ಮಾತಾಡಬಾರ್ದು ಅಂತ. ಬಟ್ ನಾನು ಒಂದ್ ಸೈಡಲ್ಲೇ ಮಾತಾಡ್ತೀನಿ, ಡಿ ಬಾಸ್ ಪರವಾಗಿ ಮಾತಾಡ್ತೀನಿ, ದರ್ಶನ್ ಸರ್ ಪರವಾಗಿ ಮಾತಾಡ್ತೀನಿ. ಅದು ಏನ್ ಕಿತ್ತು ಗುಡ್ಡೆ ಹಾಕೋತಿರೋ ಹಾಕೊಳ್ಳಿ. ಯಾಕಂದ್ರೆ ದರ್ಶನ್ ಸರ್ ಏನು ಅಂತ ಅವ್ರು ಪ್ರೀತಿಸೋ ಜನಗಳಿಗೆ ಗೊತ್ತು, ಅವ್ರು ಯಾವ ರೀತಿ ಬದುಕಿ ಬಂದಿದ್ದಾರೆ ಅಂತ ಗೊತ್ತು. ಕಾರಣ ಒಂದು ಮಾತು ಹೇಳ್ತೀನಿ, ನಟ ದರ್ಶನ್ ಸರ್ ಅವ್ರನ್ನ ಅಭಿಮಾನಿಯಾಗಿ ನಾನು ನೋಡ್ತಿಲ್ಲ, ಒಬ್ಬ ಕರ್ನಾಟಕದ ಪ್ರಜೆಯಾಗಿ ಅವರು ಮಾಡಿರುವಂತಹ ದಾನ ಧರ್ಮಗಳು, ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ವ್ಯಕ್ತಿತ್ವ, ಕಣ್ಣಿಲ್ದಿರ್ತಕ್ಕಂಥ ಎಷ್ಟೋ ಅನಾಥಾಶ್ರಮದ ಮಕ್ಕಳಿಗೆ ಕೆಜಿ ಗಟ್ಲೆ ಟನ್ ಗಟ್ಲೆ ಅವರಿಂದ ಆಹಾರ ತಲುಪಿದೆ. ಯಾವತ್ತೂ ಕೂಡ ಕೆಜಿ ಕೇಕ್ ತರಿಸ್ಕೊಂಡು ಕಟ್ ಮಾಡಿದವರಲ್ಲ ಅವರು. ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಚಾರ, ಇಡೀ ಕರ್ನಾಟಕನೇ ತಿಳ್ಕೊಂಡಿರೋ ವಿಚಾರ. ಅಕ್ಕಿ ಮೂಟೆ, ದವಸ ಧಾನ್ಯ, ಬ್ಯಾಳಿ, ಕಾಳು ಇವುಗಳನ್ನ ತರಿಸ್ಕೊಂಡು ಅದನ್ನ ಎಷ್ಟೋ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕಳಿಸ್ಕೊಟ್ಟಂತ ಏಕೈಕ ನಟ ಅಂದ್ರೆ ಅದು ಕರ್ನಾಟಕದಲ್ಲಿರುವಂತ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್. ಅದಕ್ಕೆ ಅವ್ರ ಪರವಾಗಿ ನಾನು ಇವತ್ತು ಮಾತಾಡ್ತೀನಿ. ಇವತ್ತು ಓಪನ್ ಆಗಿ ಹೇಳ್ತೀನಿ, ಯಾವಾಗಲೂ ಕೂಡ ನನ್ನ ಕಡೆಯಿಂದ ದರ್ಶನ್ ಸರ್ ಪರವಾಗಿ ಯಾವಾಗಲೂ ಕೂಡ ನಿಂತ್ಕೊಳ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಸ್. ನಿಮ್ಮಂತ ವ್ಯಕ್ತಿ, ನಿಮ್ಮಂತ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ಯಾವತ್ತೂ ಕೂಡ ಇಂಥ ನಮಕರ ಮುಖವಾಡ ಹಾಕೊಂಡು ನನ್ನ ಮಕ್ಕಳಿಗೆ ಇನ್ನು ಮೇಲೆ ಬಲಿ ಆಗಬೇಡಿ. ಇನ್ನು ಬಂದರೂ ಕೂಡ ನಿಮಗೆ ಇದು ವಿಡಿಯೋ ತಲುಪತ್ತೆ ನಂಗೆ ಗೊತ್ತು. ಯಾಕಂದ್ರೆ ನನ್ನ ಜೊತೆಗೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಒಂದು 4 ಜನ ಇದ್ದಾರೆ. ವಿಡಿಯೋಸ್ಗಳನ್ನ ಗಮನಿಸ್ತಾರೆ ಯೂಟ್ಯೂಬ್ನಲ್ಲಿ. ನನಗೆಲ್ಲ ಗೊತ್ತಿರೋ ವಿಚಾರನೆ. ದರ್ಶನ್ ಸರ್ ಇದನ್ನ ನೀವು ತಿಳ್ಕೊಂಡ್ಬಿಡಿ. ನಿಮ್ಮ ಜೊತೆಗಿರ್ತಕ್ಕಂಥ ಎಷ್ಟೋ ನಮಕರ ನನ್ನ ಮಕ್ಕಳು ಮುಖವಾಡ ಹಾಕೊಂಡಿದ್ದಾರೆ. ಅಂತ ಮುಖವಾಡ ಧರಿಸ್ಕೊಂಡು ಬರೋರ್ನ ಅಲ್ಲಿಗೆ ನೀವು ಹೇಳಿದಿರಲ್ಲ ಒಂದು ಬೆಟ್ಟಿಂದ ಸರಿಸ್ಬಿಡ್ತೀನಿ ಅಂತ, ಅದೇ ರೀತಿ ಮುಂದುವರಿರಿ. ಖಂಡಿತ ಇಂಥ ಮುಖವಾಡ ಹಾಕೋ ನನ್ನ ಮಕ್ಕಳಿಗೆ ಅವಕಾಶ ನಿಮ್ಮ ಹತ್ರ ಬರ್ಲಿಕ್ಕೆ ಕೊಡಬೇಡಿ. ಥ್ಯಾಂಕ್ ಯು ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ನಾನು ಏನು ಅಂತ. ಸೊ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ, ದರ್ಶನ್ ಸರ್ಗೂ ಕೂಡ ಒಳ್ಳೇದಾಗ್ಲಿ. ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು.